ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಈ ಕಡೆ ಭಾಗ್ಯ ಬದುಕಿನ ಹೊಸ ಅಧ್ಯಾಯ ಆಯಾಮ ಶುರುವಾಗ್ತದೆ. ಹಾಗಿದ್ರೆ ಇಲ್ಲಿ ಭಾಗ್ಯ ಮಗದೊಮ್ಮೆ 5 ಸ್ಟಾರ್ ಹೋಟೆಲ್ ಶೆಫ್ ಆಗ್ತಿದ್ದಾರೆ. ಈ ಕಡೆ ಮನೆಯವ್ರು ಎಲ್ರಿಗೂ ಕೂಡ ಬಿಗ್ ಒಂದು ನ್ಯೂಸ್ ಸಿಗ್ತದೆ. ಹಾಗಿದ್ರೆ ಏನಾಯಿತು? ಆ ಕಡೆ ತಾಂಡವ್ಗೆ ಸತ್ಯ ಗೊತ್ತಾಗ್ತಿದ್ದಾಗೆ ತಾಂಡವ್ ಹುಚ್ಚನಂತಾಗಿದ್ದಾರೆ. ಹಾಗಿದ್ರೆ ಏನಾಯಿತು, ಏನು ಕತೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯಬೇಡಿ. ಇಲ್ಲಿ ತಾಂಡವ್ ಆಡಿರೋ ಆಟಕ್ಕೆ ಕನಿಕಾ, ಶ್ರೇಷ್ಠ ಎಲ್ಲರೂ ಕೂಡ ಪಾಲ್ದಾರರಾಗಿದ್ದಾರೆ. ಇಲ್ಲಿ ಶ್ರೇಷ್ಠ ಮತ್ತು ತಾಂಡವ್ ಇಬ್ಬರು ಕೂಡ ಕನ್ನಿಕಾ ಹತ್ರ ಹೋಗಿದ್ದೆ ಅವರ ಒಂದು ಇಚ್ಛೆಯನ್ನು ಹೇಳ್ಕೊತಾರೆ. ಇಲ್ಲಿ ಭಾಗ್ಯ ಒಂದು ಬಿಸ್ನೆಸ್ ನಿಲ್ಲಿಸಬೇಕು ಹಾಗೆ ಹೀಗೆ ಅಂತ. ಮೊದಲಲ್ಲಿ ಕನಿಕಾ ಏನೋ ಗುಬ್ಬಚ್ಚಿ ಮೇಲೆ ಬ್ರಹ್ಮಾಸ್ತ್ರ ಏನೋ ಅಯ್ಯತಕ್ಕೆ ಏನೋ ಬೀದಿಲಿ ಮಾರಾಟ ಮಾಡ್ಕೊಂಡು ಹೊಟ್ಟೆ ಪಾಡಿಗೆ ಏನೋ ಮಾಡ್ತಿದ್ದಾಳೆ ಬೇಡ ಅಂತ. ಬಟ್ ಕನಿಕಾನೇ ಟ್ರಿಗರ್ ಮಾಡಿಬಿಡ್ತಾರೆ ತಾಂಡವ್. ಹಾಗಾಗಿ ಇಲ್ಲಿ ಕನಿಕಾ ಕೂಡ ಭಾಗ್ಯನ ನಿಜವಾಗ್ಲೂ ಕೂಡ ಮಟ್ಟ ಹಾಕಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಫುಡ್ ಲೈಸೆನ್ಸ್ ಇಲ್ಲದೆ ಬಿಸ್ನೆಸ್ ಮಾಡ್ತಿದ್ದಾಳೆ ಅಂತ ಕಂಪ್ಲೇಂಟ್ ಕೊಡ್ತಾರೆ. ಫುಡ್ ಇನ್ಸ್ಪೆಕ್ಟರ್ನ ಕೂಡ ಬುಟ್ಟಿಗೆ ಹಾಕೋತಾರೆ, ಡೀಲ್ ಮಾಡ್ಕೋತಾರೆ. ಇಲ್ಲಿ ಭಾಗ್ಯ ಬಿಸ್ನೆಸ್ಸನ್ನು ನಿಲ್ಲಿಸಲಾಗುತ್ತೆ. ಭಾಗ್ಯ ಫುಡ್ ಲೈಸೆನ್ಸ್ಗೋಸ್ಕರ ಅಪ್ಲೈ ಮಾಡಿದ್ರು, ಆ ಫುಡ್ ಲೈಸೆನ್ಸ್ ಸಿಗಬಾರ್ದು ಅಂತ ಹೇಳಿ ಕನಿಕಾ ತುಂಬಾ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಅದರಂತೆ ಆ ಇನ್ಸ್ಪೆಕ್ಟರ್ ಕೂಡ ಭಾಗ್ಯಗೆ ಲೈಸೆನ್ಸ್ ಸಿಗಬಾರ್ದು ಅಂತ ಏನೇನು ಪಿತೂರಿ ಮಾಡಬೇಕು ಎಲ್ಲ ರೀತಿ ಕೂಡ ಮಾಡ್ತಾರೆ. ಬಟ್ ಆ ಭಾಗ್ಯ ಯಾವುದಕ್ಕೂ ಕೂಡ ಜಗೋದಿಲ್ಲ, ಬಗ್ಗೋದಿಲ್ಲ. ರೆಡ್ ಹ್ಯಾಂಡ್ ಆಗಿ ಫುಡ್ ಇನ್ಸ್ಪೆಕ್ಟರ್ನ ಕೂಡ ಡೈರೆಕ್ಟರ್ ಮುಂದೆ ಹಿಡಿದು ಕೊಟ್ಟಿದ್ದೆ. ಆ ವ್ಯಕ್ತಿಯನ್ನು ಕೂಡ ಸಸ್ಪೆಂಡ್ ಮಾಡಿಸ್ತಾರೆ. ಜೊತೆಗೆ ಈ ಕಡೆ ಕನಿಕಾ ಡೈರೆಕ್ಟರ್ ಮೇಲೆ ಕೂಡ ಇನ್ಫ್ಲೂಯೆನ್ಸ್ ಮಾಡಿದಾಗ ಅದು ವರ್ಕೌಟ್ ಆಗೋದಿಲ್ಲ. ಭಾಗ್ಯ ಊಟಕ್ಕೆ ಆಲ್ರೆಡಿ ಫಿದಾ ಆಗಿದ್ದಂಥ ಡೈರೆಕ್ಟರ್ ಭಾಗ್ಯಗೆ ಲೈಸೆನ್ಸ್ ಮಂಜೂರು ಮಾಡೇ ಬಿಡ್ತಾರೆ. ಲೈಸೆನ್ಸ್ ಗ್ರಾಂಟ್ ಆಗ್ತದಾಗೆ ನಿಜವಾಗ್ಲೂ ಭಾಗ್ಯ ಫುಲ್ ಖುಷಿ ಆಗಿಬಿಡ್ತಾರೆ. ನಿನ್ನಂಥವ್ರ ಮುಂದೆ ನಾನು ಬೆಳಿತಾನೆ ಹೋಗ್ತೇನೆ, ನೀನು ಏನೇ ಮಾಡಿದ್ರು ನನ್ನ ಸೋಲ್ಸೋಕೆ ಮಟ್ಟ ಹಾಕೋಕೆ ಆಗೋದಿಲ್ಲ. ಜೊತೆಗೆ ನಿನ್ನಿಂದ ಕೂಡ ಹೆಲ್ಪ್ ಆಗಿದೆ. ಬಿಕಾಸ್ ನನ್ನ ಫುಡ್ ಲೈಸೆನ್ಸ್ ಸಿಗದೆ ಇದ್ದಿದ್ರೆ ಮುಂದೆ ಇದರಿಂದ ತೊಂದರೆ ಆಗಿದ್ದಿದ್ರೆ ಖಂಡಿತ ತೊಂದರೆ ಆಗ್ತಾ ಇತ್ತು, ಬಿಸ್ನೆಸ್ಗೆ ಪೆಟ್ಟಾಗ್ತಾ ಇತ್ತು. ಚಿಕ್ಕದ್ರಲ್ಲೇ ಈ ರೀತಿ ಫುಡ್ ಲೈಸೆನ್ಸ್ನ ತಗೋಬೇಕು ಅಂತ ನೀನೇ ಹೇಳ್ಕೊಟ್ಟು ನನಗೆ ಒಳ್ಳೇದೇ ಮಾಡಿದೆ, ನಿನ್ನ ಪಾಡಿಗೆ ನೀನಿದ್ರೆ ಒಳ್ಳೇದು ಅಂತ ಹೇಳಿ ಖಡಕ್ ಆಗಿ ಎಚ್ಚರಿಕೆ ಕೊಡ್ತಾರೆ. ಆದರೆ ಇಲ್ಲಿ ಕುಸುಮ ಅವರು ತನ್ನ ಸೊಸೆಗೆ ಇಷ್ಟೆಲ್ಲ ತೊಂದರೆ ಕೊಟ್ಟರೆ ಸುಮ್ಮನೆ ಇರ್ತಾರೆ? ಖಂಡಿತ ಇಲ್ಲ. ಒಂದು 30 ಊಟನ ಕನಿಕಾ ಆಫೀಸ್ಗೆ ಮಾಡಿಕೊಟ್ಟಿದ್ದೆ, ಹೋಗಿ ತೊಗೊಂಡೋಗಿ ಅಲ್ಲಿಲ್ಲವ್ರು ಎಲ್ರಿಗೂ ಕೂಡ ಬಡಿಸಿ ಭಾಗ್ಯ ಊಟ ಎಷ್ಟು ಚೆನ್ನಾಗಿದೆ ಅನ್ನೋದನ್ನು ಕನಿಕಾ ಮುಂದೆ ಹೇಳಿಸ್ತಾರೆ. ಜೊತೆಗೆ ಕನಿಕಾಗೆ ನೀನು ಏನು ಸಿಗಬಾರ್ದು ಅಂತ ನನ್ನ ಸೊಸೆಗೆ ಅಂದ್ಕೊಂಡಿದ್ಯೋ ಸಿಕ್ಕಿದ್ದಾಯಿತು, ಇನ್ನು ಯಾರು ಕೂಡ ನನ್ನ ಭಾಗ್ಯ ಬಿಸ್ನೆಸ್ ಮಾಡೋದನ್ನು ತಡೆಯೋಕ್ಕಾಗೋದಿಲ್ಲ ಅಂತ ಠಕ್ಕರ್ ಕೊಡ್ತಾರೆ ಕುಸುಮ. ಈ ಕಡೆ ವಯಸ್ಸು ಆಗಿದೆ ಅಂತ ಸುಮ್ಮನಿದ್ದೀನಿ, ನನ್ನ ಆಫೀಸ್ಗೆ ಬಂದು ನನ್ನೇ ಅವಮಾನ ಮಾಡಿದ್ರೆ ಸುಮ್ಮನೆ ಇರೋದಿಲ್ಲ ಅಂತ ಕನಿಕಾ ಹೇಳಿದ್ರೆ ಭಾಗ್ಯ ವಾಯ್ಸ್ ರೈಸ್ ಮಾಡಿದ್ದೆ. ತನ್ನ ಅತ್ತಿ ಮುಂದೆ ಈ ರೀತಿ ವಾಯ್ಸ್ ರೈಸ್ ಮಾಡಬೇಡ ಅಂತ ಮೊದಲೇ ಹೇಳಿದ್ದೀನಿ, ನಿನ್ನ ಪಾಡಿಗೆ ನೀನಿದ್ರೆ ಒಳ್ಳೇದು, ನಾನು ನಿನ್ನ ಕೆಲಸದಿಂದ ತೆಗೆದ್ಮೇಲೆ ನನ್ನ ಪಾಡಿಗೆ ನಾನು ಬದುಕ್ತಾ ಇದ್ದೀನಿ, ಅಲ್ಲಿಗೂ ಬಂದು ತೊಂದರೆ ಕೊಡ್ತಾ ಇದೆಯಾ, ಸುಮ್ಮನೆ ಇದ್ದರೆ ಒಳ್ಳೇದು, ನೀವೇನೇ ಮಾಡಿಕೊಂಡ್ರು ನನ್ನನ್ನು ಸೋಲ್ಸೋಕ್ಕಾಗೋದಿಲ್ಲ ಅಂತ ಹೇಳಿ ಭಾಗ್ಯ ಎಚ್ಚರಿಕೆ ಕೊಟ್ಟು ಅಲ್ಲಿಂದ ಹೊರಡ್ತಿದ್ದಾಗ ಈ ಕಡೆ ಕನಿಕಾ ಮತ್ತಷ್ಟು ಹಲ್ಕಿತ್ತ ಆಗ್ತಿದ್ದಾರೆ ಅಂತ ಹೇಳ್ಬೋದು. ಸಿಕ್ಕಿದ್ರೆ ಚಾನ್ಸು ಖಂಡಿತ ನಿನ್ನ ಹೊಸ್ಕಾಗ್ತೀನಿ ಅಂತ ಹೇಳಿ ಮತ್ತೆ ಕನಿಕಾ ಹಟ್ಟಿಗೆ ಬೀಳ್ತಿದ್ದಾರೆ. ಜೊತೆಗೆ ಈ ಕಡೆ ತಾಂಡವಂತೂ ಭಾಗ್ಯ ಊಟಕ್ಕೆ ಫಿದಾ ಆಗಿಬಿಟ್ಟಿದ್ದಾರೆ. ಶ್ರೇಷ್ಠ ಗೊತ್ತಿದೆ ಅದು ಭಾಗ್ಯ ಅಡುಗೆ ಅಂತ, ಬಟ್ ತಾಂಡವು ಗೊತ್ತಿಲ್ಲ ಅದು ಭಾಗ್ಯ ಮಾಡಿರೋ ಅಡುಗೆ ಅಂತ. ಏನು ಭಾಗ್ಯನೇ ಅಡುಗೆ ಮಾಡೋದಾ, ಭಾಗ್ಯಗಿಂತ ಸಕ್ಕತ್ತಾಗಿ ಅಡುಗೆ ಮಾಡೋರಿದ್ದಾರೆ, ಅದನ್ನು ನಮ್ಮ ಅಮ್ಮಂಗೆ ತೋರಿಸ್ಬೇಕು ನಾನು ಅಂತ ಅಂದ್ಕೊಂಡಿದ್ದೆ. ಆ ಒಂದು ಕ್ಯಾರಿಯರನ್ನು ತನ್ನ ಮನೆಗೆ ತೊಗೊಂಡು ಹೋಗ್ತಾರೆ. ಮನೆಗೆ ಹೋದರೆ ಪಾಪ ಕುಸುಮ ಆಗಲಿ ಭಾಗ್ಯ ಆಗಲಿ ಇಬ್ಬರು ಕೂಡ ಇಲ್ಲ, ಇಬ್ಬರು ಕನಿಕಾ ಆಫೀಸ್ಗೆ ಹೋಗಿದ್ದಾರೆ. ಈತ ಕಡೆ ಏನಿದು, ಏನು ಮನೆಗೆ ಬಂದುಬಿಟ್ಟಿದ್ಯಾ ನೀನು, ಯಾಕೆ ಮನೆಗೆ ಬಂದೆ ಅಂತ ಅಪ್ಪ ಕೇಳೋದಕ್ಕೆ ಅಪ್ಪ ಅಮ್ಮ ನೋಡಬೇಕು ಅನಿಸ್ತು, ಅದಕ್ಕೆ ಬಂದೆ, ಯಾಕೆ ನನ್ನ ಅಪ್ಪ ಅಮ್ಮನ ನೋಡಬಾರ್ದ ಅಂತ ಹೇಳಿದಾಗ ಇಷ್ಟು ಪ್ರೀತಿ ಇರೋರು ಯಾಕೆ ಮನೆ ಬಿಟ್ಟು ಹೋದ್ರಿ ಅಂತ ಸುನಂದ್ ಅವ್ರು ಕೇಳೋದಕ್ಕೆ ನಾನು ಮನೆ ಬಿಟ್ಟು ಹೋಗೋದಕ್ಕೆ ಕಾರಣ ನಿಮ್ಮ ಮಗಳು ಎಮ್ಮೆ ಅಂತ ಹೇಳ್ತಾರೆ ತಾಂಡವ್. ಈ ಕಡೆ ಎಲ್ಲಿ ಅಮ್ಮ ಏನೋ ಕೊಚ್ಕೋತಾ ಇದ್ರು, ನನ್ನ ಸೊಸೆ ಬಿಟ್ಟರೆ ಯಾರು ನೆಟ್ಟಿಗೆ ಅಡುಗೆನೇ ಮಾಡಲ್ಲ ಅಂತ ಪಾಪ ಅವ್ರಿಗೆ ತೋರಿಸ್ಬೇಕಾಗಿದೆ, ಟೇಸ್ಟ್ ನೋಡಿಸ್ಬೇಕಾಗಿದೆ. ಎಲ್ಲಿ ಅವರು ಅಂದಿದ್ದಾಗೆ ಹೊರಗಡೆ ಹೋಗಿದ್ದಾರೆ ನಿಮ್ಮಮ್ಮ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಧರ್ಮ ಅಂಕಲ್ ಕೂಡ ಕುಸುಮ ಆಂಟಿಗೆ ಕಾಲ್ ಮಾಡಿದ್ದೆ, ಇಲ್ಲಿ ತಾಂಡವ್ ಬಂದಿದ್ದಾನೆ ಅಂತ ಹೇಳೋಕೆ ಅವರು ಮನೆಗೆ ಬರ್ತಿದ್ದಾರೆ. ಏನಪ್ಪ ಇದು 7 ದಿನದಲ್ಲಿ 7 ದಿನನೂ ಒಂದಲ್ಲ ಒಂದು ನೆಪ ಇಟ್ಕೊಂಡು ಬಂದೇ ಬರ್ತಾನಲ್ಲ, ಏನು ಹೇಳಬೇಕು ಇವನಿಗೆ ಅಂತ ಅಂದ್ಕೊಂಡೆ ಮನೆ ಒಳಗಡೆ ಬರ್ತಾರೆ ಕುಸುಮ ಅವರು. ಭಾಗ್ಯ ಮತ್ತು ಸುಂದರಿ ಜೊತೆಗೆ ಬಾಮ್ಮ ನಿನಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೆ, ಏನು ನಿನ್ನ ಸೊಸೆ ಹಾಗೆ ಹೀಗೆ ಅಂತ ಹೇಳಿ ಕೊಚ್ಕೋತಿರ್ತೀಯ, ನಿನ್ನ ಸೊಸೆ ಬಿಟ್ಟರೆ ಯಾರೂ ನೆಟ್ಟಿಗೆ ಅಡುಗೆನೇ ಮಾಡಲ್ಲ ಅಂತ ಇವತ್ತು ತೊಗೊಂಡು ಬಂದಿದ್ದೀನಿ ನೋಡು, ನಿನ್ನ ಸೊಸೆನೇ ಮೀರಿಸ್ತಕ್ಕಂಥ ಟೇಸ್ಟು ಎಷ್ಟು ಚೆನ್ನಾಗಿದೆ ಗೊತ್ತಾ. ಏನ್ರಿ ಭಾಗ್ಯ ಅವರೇ, ನಾವೇ ಲೆಜೆಂಡ್ ಅಂತ ಹೇಳಿ ಮಿತಿಮೀರಿ ಮಾತಾಡ್ತಾ ಇದ್ರಿ, ಅಹಂಕಾರ ತೋರಿಸ್ತಾ ಇದ್ರಿ, ನೋಡಿ ಟೇಸ್ಟ್ ಮಾಡಿ ಊಟನ ಗೊತ್ತಾಗತ್ತೆ ಅಂತ ಹೇಳಿ ಹೇಳ್ತಿದ್ದಾಗ ಇಲ್ಲಿ ಎಲ್ರಿಗೂ ಗೊತ್ತಾಗುತ್ತೆ ಇದು ನಮ್ಮನೆ ಅಡುಗೆನೇ ಅಲ್ವಾ ಅಂತ. ಬಟ್ ತಾಂಡವ್ಗೆ ಗೊತ್ತಾಗ್ತಿಲ್ಲ. ಬಾಕ್ಸ್ನ ಕೊಡ್ತಾರೆ, ಎಲ್ಲರೂ ಕೂಡ ಟೇಸ್ಟ್ ಮಾಡ್ತಿದ್ದಾರೆ, ಹೇಗಮ್ಮ ಇದೆ ಚೆನ್ನಾಗಿದೆಯಾ ಅಂತ ಕೇಳ್ತಿದ್ರೆ ಈ ಕಡೆ ಕುಸುಮ ಅವರು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಡುಗೆನ ಅಂತಾರೆ. ಭಾಗ್ಯ ಚೆನ್ನಾಗಿದೆ ಅಲ್ಲ ಅಂದಾಗ ಹೌದು ಅತ್ತೆ ತುಂಬ ಚೆನ್ನಾಗಿದೆ ಅಂದಾಗ ಗೊತ್ತಾಯ್ತಾ
ನೀನೇನು ಲೆಜೆಂಡ್ ಅಲ್ಲ ಅಂತ ನೋಡಿದ್ರಮ್ಮ. ಇನ್ನು ನನ್ನ ಸೊಸೆ ಬಿಟ್ಟರೆ ಅಡುಗೆ ಮಾಡಲ್ಲ ಅಂದರೆ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ನೋಡಿ, ಸಕ್ಕದಾಗಿದೆ ಅಡುಗೆ. ಜೊತೆಗೆ ನಿಮ್ಮ ಸೊಸೆಗೂ ಕೂಡ ಹೇಳ್ಕೊಡಿ ಈ ರೀತಿ ಅಡುಗೆ ಮಾಡಬೇಕು ಅಂತ ಅಂದಾಗ, ನೋಡು ಭಾಗ್ಯ, ಇನ್ನು ಮುಂದೆ ಈ ರೀತಿ ಅಡುಗೆ ಮಾಡಬೇಕು, ಇದನ್ನು ಕಲಿಬೇಕಂದ್ರೆ ನಿನ್ಗೆ ಇನ್ನೂ 10 ವರ್ಷ ಸರ್ವಿಸ್ ಬೇಕಾಗುತ್ತೆ ನೋಡು ಅಂತ ಹೇಳ್ತಾರೆ ಕುಸುಮವರು. ಅಷ್ಟೇ ಅಲ್ಲಮ್ಮ, ಅಡುಗೆ ರುಚಿಯಾಗಿ ಮಾಡೋದಲ್ಲ, ಮನುಷ್ಯತ್ವ ಕೂಡ ಇದೆ. ಮೊನ್ನೆ ನನಗೆ ಹೊಟ್ಟೆ ಉರಿತಾ ಇದೆ ಅಂತ ಹೇಳಿದಾಗ ಮನೆಯವರು ಅಂತ ಹೇಳಿ ನನಗೆ ದುಡ್ಡು ಇಸ್ಕೊಳ್ದೆ ಅಡುಗೆ ಮಾಡಿ ತಂದು ತಲುಪಿಸಿದ್ರು ಗೊತ್ತಾ ಅಂತ ಹೇಳಿದಾಗ ಇಲ್ಲಿ ಕುಸುಮವ್ರಿಗೆ ಗೊತ್ತಾಗುತ್ತೆ, ಹೋ ಇದು ಇವನ್ ಕತೆನಾ, ಇವನ್ಗ ನನ್ನ ಭಾಗ್ಯ ಊಟ ಕೊಟ್ಟಿದ್ದು, ಅವತ್ತು ತೊಗೊಂಡು ಹೋಗಿದ್ದು ಇವನ್ಗ ಅಂತ ಹೇಳಿ ಭಾಗ್ಯ ಕುಸುಮವ್ರು ಎಲ್ರಿಗೂ ಕೂಡ ಗೊತ್ತಾಗುತ್ತೆ. ತದನಂತರ ಇರಪ್ಪ 1 ನಿಮಿಷ ಅಂತ ಹೇಳಿ ಕುಸುಮವರು ಅಡುಗೆ ಮನೆಗೆ ಹೋಗ್ತಾರೆ. ಅಡುಗೆ ಮನೆಗೆ ಹೋಗಿದ್ದೆ ಈ ಕಡೆ ಅಮ್ಮ ಏನು ಮಾಡ್ತಿದ್ದಾರೆ ಅಂತ ನೋಡ್ತಿದ್ದಾಗೆ, ಏನಿದು ಕ್ಯಾರಿಯರ್ ನಾನು ತಂದಾಗೆ ಇದೆಯಲ್ಲ ಅದು ಕೂಡ ಅಂದಾಗ, ನಾವು ಕೂಡ 4 ಊಟ ತರಿಸ್ಕೊಂಡು ಬಪ್ಪ ಅಂತ ಹೇಳಿ ತಗೋ ಟೇಸ್ಟ್ ನೋಡು ಅಂತ ಟೇಸ್ಟ್ ಕೊಡ್ತಾರೆ. ಸೂಪರ್ ಆಗಿದೆ ಅಮ್ಮ, ಅದೇ ಥರ ಇದೆ, ಎಷ್ಟು ಚೆಂದಾಗಿದೆ ಗೊತ್ತಾ ಅಂತ ಹೇಳಿ ತಾಂಡವ್ ಹೇಳ್ತಿದ್ರೆ, ಈ ಕಡೆ ಅಡುಗೆ ಮಾಡಿರೋದು ಬೇರೆ ಯಾರು ಅಲ್ಲ, ಅದನ್ನು ನಾನೇ ಮಾಡಿರೋದು. ಪಾಪ ನಿಮಗೆ ಅವತ್ತು ಮೊಸರನ್ನ ಕಳಿಸಿದ್ದು ಕೂಡ ನಾನೇನೆ ಅಂತಿದ್ದಾಗ ಈ ಕಡೆ ತಾಂಡವ್ ಶಾಕ್ ಆಗ್ತಾರೆ. ಏನಿದು ನೀನಾ ಅಂತ ಹೇಳಿದಾಗ ಹೌದು ಅಂತ ಒಂದು ಪಾಂಪ್ಲೆಟ್ಸನ್ನು ತೋರಿಸ್ತಿದ್ದಾಗೆ ತಾಂಡವ್ ತಲೆ ತಗ್ಗಿಸ್ಬೇಕಾಗದ. ಈ ಕಡೆ ಕುಸುಮವರು, ನೋಡಿದ್ಯಾ ನೀನು ಎಷ್ಟೇ ಬೇಡ ಅಂತ ಹೋದರೂ ಕೂಡ ಭಾಗ್ಯನೇ ನಿನ್ನ ಆರೋಗ್ಯನ ಕಾಪಾಡಬೇಕಾಯ್ತು. ಅವತ್ತು ನಾವು ಯಾರು ಬೇಡ ಅಂತ ಶ್ರೇಷ್ಠ ಎಂದೇ ಹೋದೆ, ಆದರೆ ಇವತ್ತು ನೋಡು ಊಟಕ್ಕೆ ಭಾಗ್ಯನೇ ನಿನಗೆ ಗತಿ ಆಗಬೇಕಾಯ್ತು ಅಂತ ಹೇಳ್ತಾರೆ. ಈ ಕಡೆ ಪೂಜಾ ಕೂಡ, ಹೌದು ಬಾಬಾ ನೀವು ಏನೇ ಮಾಡಿದ್ರು ಅಕ್ಕನ ಹತ್ರನೇ ಬಂದ್ರಿ ನೋಡಿದ್ರ ಅಂತ ಕೂಡ ಹೇಳ್ತಿದ್ರೆ, ತಾಂಡವ್ಗೆ ಇದು ಯಾವುದೇ ಅವಮಾನನೂ ಕೂಡ ಸಹಿಸೋಕ್ಕಾಗೋದಿಲ್ಲ. ಅಲ್ಲಿಂದ ಹೊರಟೇ ಬಿಡ್ತಾರೆ. ಭಾಗ್ಯ ಬಂದಿದ್ದೆ ನೋಡಿ ತಾಂಡವ್ ಅವರೇ, ನನಗೆ ನಿಮ್ಮ ಸಹವಾಸ ಬೇಡ, ನನ್ನಿಂದ ನಿಮಗೆ ತೊಂದರೆ ಆಗೋದು ಬೇಡ, ಹಾಗೆ ನಿಮ್ಮಿಂದ ನನಗೆ ತೊಂದರೆ ಆಗೋದು ಬೇಡ ಅಂತ ನಾನು ನಿಮ್ಮಿಂದ ದೂರ ಇದ್ದೀನಿ. ಆದರೂ ಕೂಡ ಯಾಕೆ ಪದೇ ಪದೇ ಬಂದು ತೊಂದರೆ ಕೊಡ್ತಿದ್ರ, ನಿಮ್ಮ ಪಾಡಿಗೆ ನೀವಿದ್ರೆ ಒಳ್ಳೇದಲ್ವಾ ಅಂತ ಹೇಳಿ ನೀವು ಎಷ್ಟೇ ನನ್ನನ್ನು ಸೋಲಿಸ್ಬೇಕು ಅಂತ ಅಂದ್ಕೊಂಡ್ರು ಯಾವುದೇ ಕಾರಣಕ್ಕೂ ಕೂಡ ನೀವು ನನ್ನನ್ನು ಸೋಲ್ಸೋಕ್ಕಾಗೋದಿಲ್ಲ, ನಾನು ಗೆಲ್ತಾನೆ ಹೋಗ್ತೀನಿ ಅಂತ ಹೇಳಿ ಟಕ್ಕರ್ ಕೊಟ್ಟು ಅಲ್ಲಿಂದ ಭಾಗ್ಯ ಹೋಗ್ತಾರೆ. ಇದರಿಂದ ಅವಮಾನಕ್ಕೀಡಾದ ತಾಂಡವ್ ಆಫೀಸ್ಗೆ ಬಂದಿದೆ, ಕೆಂಡಾಮಂಡಲ ಆಗಿದ್ದಾರೆ. ಈ ಕಡೆ ಶ್ರೇಷ್ಠ ಏನಾಯಿತು ಏನು ಅಂತ ಕೇಳ್ತಿದ್ರೆ, ಅಷ್ಟರಲ್ಲಿ ಕೊಲ್ಲಿ ಕೂಡ ಬರ್ತಾರೆ. ಸರ್ ನಾನು ಊಟ ಆರ್ಡರ್ ಮಾಡ್ತಿದ್ದೀನಿ, ನಿಮಗೂ ಮಾಡ್ಲಾ ಅಂದಾಗ, ನೀನು ನನ್ನ ಸರ್ವೆಂಟ್ ಸುಮ್ಮನೆ ಹೋಗಯ್ಯ ಅಂತ ಹೇಳಿ ತಾಂಡವ್ ಅವ್ರಿಗೆ ಬೈದು ಕಳಿಸ್ತಾರೆ. ನಂತರ ಈ ಕಡೆ ಶ್ರೇಷ್ಠ, ಏನಾಯಿತು ತಾಂಡವ್ ಯಾಕಿಷ್ಟು ಸೆಟ್ ಮಾಡ್ಕೊಂಡಿದ್ಯಾ ಅಂದಾಗ, ಭಾಗ್ಯಗಿಂತ ತುಂಬ ರುಚಿಯಾಗಿ ಅಡುಗೆ ಮಾಡ್ತಾರೆ ಅಂತ ಟೇಸ್ಟ್ ಮಾಡಿಸೋಣ ಅಂತ ಮನೆಗೆ ಹೋಗಿದ್ದೆ, ಅಲ್ಲಿ ನಾನೇ ಅವಮಾನ ಅನುಭವಿಸಿ ಬಂದೆ, ಯಾಕಂದರೆ ಅಡುಗೆ ಮಾಡಿರೋದು ಆ ಭಾಗ್ಯನೇ ಅಂತ ತಾಂಡವ್ ಹೇಳ್ತಿದ್ದಾಗ ಈ ಕಡೆ ಶ್ರೇಷ್ಠ, ನನಗೆ ಮೊದಲೇ ಇದು ಗೊತ್ತಿತ್ತು ಅಂತ ಹೇಳ್ತಾರೆ. ಗೊತ್ತಿದ್ದ ಮೇಲೆ ಹೇಳಬೇಕಿತ್ತಲ್ವ ಶ್ರೇಷ್ಠ ನೀನು ಅಂದಾಗ, ಏನು ಕೊಂಡಾಡ್ತಿದ್ದೆ ಆ ಊಟ ಹಂಗಿದೆ ಹಿಂಗಿದೆ ಅಂತ, ಅದಕ್ಕೆ ಹೇಳಲಿಲ್ಲ ಅಂತ ಹೇಳಿದಾಗ, ಆದರೂ ಕೂಡ ನೀನು ಮಾಡಿದ್ದು ಸ್ವಲ್ಪ ಕೂಡ ಸರಿ ಇಲ್ಲ ಅಂತ ತಾಂಡವ್ ಹೇಳಿದಾಗ, ಹೋಗೋ ಅಂತ ಹೇಳಿ ಶ್ರೇಷ್ಠ ಕೂಡ ಅವಮಾನ ಮಾಡಿ ಅಲ್ಲಿಂದ ಹೊರಟ್ಬಿಡ್ತಾಳೆ. ಈ ಕಡೆ ತಾಂಡವ್ಗೆ ಎಲ್ಲ ಕಡೆಯಿಂದನೂ ಅವಮಾನ. ಅರ್ಧ ಕಡೆ ಭಾಗ್ಯಗೆ ಯಾರು ಕಾಲ್ ಮಾಡ್ತಾರೆ, ಅವ್ರ ಜೊತೆ ಏನೋ ಮಾತಾಡ್ತಾರೆ. ತಕ್ಷಣ ಅವ್ರ ಹತ್ರ ಹೋಗಿ ಭೇಟಿ ಮಾಡಬೇಕು ಅಂತ ಹೊರಡ್ತಿದ್ರೆ, ಏನಕ್ಕ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಪೂಜಾ ಮತ್ತು ಅತ್ತೆ ಎಲ್ಲ ಕೇಳ್ತಿದ್ರೆ, ನನ್ನ ಹೊಸ ಬದುಕಿನ ಆಯಾಮ ಶುರುವಾಗ್ತದೆ, ಬಂದು ಹೇಳ್ತೀನಿ ಖುಷಿ ವಿಷಯ ಅಂತ. ಹಾಗಿದ್ರೆ ಇಲ್ಲಿ ಭಾಗ್ಯ ಮತ್ತೊಂದು 5 ಸ್ಟಾರ್ ಹೋಟೆಲ್ ಜೊತೆ ಟೈಪ್ ಮಾಡ್ಕೊಳ್ಳೋದ್ರ ಮುಖಾಂತರ ಆಕೆ ಮತ್ತೆ ಸ್ಟಾರ್ ರೆಸ್ಟೋರೆಂಟ್ನ ಶೆಫ್ ಆಗ್ತಿದ್ದಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಹಾಗಿದ್ರೆ ಭಾಗ್ಯ ಬದುಕಿನ ಹೊಸ ಆಯಾಮದ ಜೊತೆಗೆ ಭಾಗ್ಯ ಖಂಡಿತವಾಗ್ಲೂ ಬದುಕಲ್ಲಿ ಒಂದು ಹೊಸ ರೆಸ್ಟೋರೆಂಟ್ನೇ ಕಟ್ಟುವ ಆಗಿದೆ. ಹಾಗಿದ್ರೆ ಏನಾಗುತ್ತೆ ಮುಂದೆ